ಸುಮಾ, ಏನು ಬೇಜಾರು ಮಾಡ್ಕೋಬೇಡ. ಹೇಳ್ತಿದ್ದಲ್ಲ ಏನಾದ್ರು ಕೆಲಸ ಮಾಡ್ಕೊಡ್ತೀನಿ ಅಕ್ಕ. ಒಬ್ಳಿಗೆ ಬೇಜಾರಾಯ್ತದೆ ಕುತ್ಕೊಂಡಿರಕ್ಕೆ ಅಂತವ. ಹೊಸಿ ಮನೆಯೆಲ್ಲ ಒರೆಸ್ಬಿಡು. ಕಸ ಗುಡ್ಸ್ಕೊ ಬಂದೆಲ್ಲ ಒರೆಸ್ಬಿಡು. ನಾನು ಪಾತ್ರೆ ತೊಳ್ಕೊತೀನಿ. ಆಮೇಲೆ ಅಡುಗೆ ಮಾಡಬೇಕು ಆಯ್ತಾ. ಬೇಜಾರು ಮಾಡ್ಕೊಬೇಕಂತ ಸುಮ್ಮ. ನನ್ನ ಅಕ್ಕನಿಗಿಂತ ಹೆಚ್ಚು ನೀನು ಅಂತ ಹೇಳಿದ್ಯಲ್ಲ ಅದಕ್ಕೆ. ಇನ್ನೇನು ಸುಮ್ಮ, ಒರೆಸ್ಬಿಡ್ತಿದ್ಯಲ್ವಾ. ಏನಾದ್ರು ಬೇಜಾರಾದ್ರೆ ಹೇಳು, ನಾನೇ ಒರೆಸ್ಕೊತೀನಿ. ನಾನೇನು ಬಲವಂತ ಏನು ಮಾಡಲಿಲ್ಲ, ನೀನು ಅಲ್ವಾ ಹೇಳಿದ್ದು ಒರೆಸ್ಕೊಡ್ತೀನಿ ಕಣಕ್ಕ. ನನ್ನ ಅಕ್ಕನಿಗಿಂತ ಹೆಚ್ಚು ನೀನು. ನೀನು ಕೆಲಸ ಮಾಡಿದ್ರೆ ನನಗೆ ಒಬ್ಬಳು ಬೇಜಾರಾಯ್ತದೆ ಕುತ್ಕೊಂಡು ನಂಗೆ ಕಾಲ ಕಳೆಯೋಕ್ಕಿಲ್ಲ ಅಂತ. ಆಮೇಲೆ ಮನೇಲಿ ಮಾಡಿ ಅಭ್ಯಾಸ ಅದೇ ಕೆಲಸನೆಲ್ಲ ಅಂದಲ್ಲ ಅದಕ್ಕೆ ಕಣ್ ಸುಮ್ಮ. ಏನು ಬೇಜಾರಿಲ್ಲ ತಾನೇ ಹೇಳು. ಬೇಜಾರಾದ್ರೆ ಬೇಕಾದ್ರೆ ಬೇಡಕತ್ತೆ. ಏನು ಇಲ್ಲ ಕತೆ ಬಿಡಕ್ಕ, ನಾನೇ ಒರೆಸ್ಕೊತೀನಂತೆ. ಅಲ್ಲ ಅದಕ್ಕೆ ಬೇಜಾರ, ಅದಕ್ಕೆ ಹಿಂಗೆ ಮಾತಾಡ್ತಿದ್ದಿ. ಕೆಲಸ ಹೇಳ್ಬಿಟ್ಲು ಅಂತ ಏನಾದ್ರು ಬೇಜಾರು ಮಾಡ್ಕೊಂಡಿದೀಯ ಹೆಂಗೆ ನೀನು? ಇಲ್ಲ ಕತೆ, ಬೇಜಾರು ಮಾಡ್ಕೊಂಡಿಲ್ಲ, ಏನು ಮಾಡ್ಕೊಂಡಿಲ್ಲ. ಹ್ಞೂ ಸರಿ ಕನ್ಸುಮ, ಹಂಗಾದ್ರೆ ಸರಿ. ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಗೊತ್ತು. ಅಲ್ಲ ನನ್ನ ಕಂಡ್ರೆ ಭಾರಿ ಆಸೆ ಅಲ್ವಾ. ಅತ್ತೆಯವ್ರು ಯಾರು ಅಷ್ಟು ನನ್ನ ಜೊತೆಗೆ ಅಷ್ಟು ಚೆನ್ನಾಗಿ ಮಾತಾಡೋಕ್ಕಿಲ್ಲ, ನೆಗ್ನೆಗಿತ್ತವ. ನೀನಾದ್ರೆ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಿ ನನ್ನ ಜೊತೆಗೆ. ನನ್ನ ತಂಗಿಗಿಂತ ಹೆಚ್ಚು. ಸೇಮು ನನ್ನ ತಂಗಿ ಇದ್ದಿದ್ರೆ ನಿನ್ನಂಗೆ ಇರ್ತಿರೋಳು ಕನ್ಸುಮ, ಸೇಮ್ ನಿನ್ನಂಗೆ ಇರೋಳು. ಸರಿ ಬೇಜಾರು ಮಾಡ್ಕೋಬೇಡ. ಇನ್ನುವೇ ಮನೇಲಿ ಕೆಲಸ ಅವೇ. ನೀರು ಇಕ್ಕೊಂಡು ಪೂಜೆ ಎಲ್ಲ ಮಾಡಬೇಕು. ಆಮೇಲೆ ಮಾಡೋಕ್ಕಾಯ್ತದೆ, ನಾನು ಮಾಡ್ತೀನಿ ಪೂಜೆಗೆ ಎಲ್ಲನೂ. ಸ್ವಚ್ಛಕಟ್ಟಾಗಿ ಮನೆ ಒರೆಸ್ಬಿಡು. ಆಮೇಲೆ ಹೋಗ್ಬಿಟ್ಟು ಇಬ್ಬರು ಬಟ್ಟೆ ಒಕ್ಕೊಬಿಡದ. ಹೆಂಗಿದ್ರು ಮುಗ ಮುನ್ಗವನೆ, ಮುಗ ಎದ್ದೇಳ ಗಂಟೆ ಕೆಲಸ ಮುಗಿಸ್ಬಿಡದ. ಆಮೇಲೆ ಟಿವಿಗೆ ಕುತ್ಕೊಂಡು ಏನಾರು ನೋಡೋದ, ಇಲ್ಲ ಮಬ್ಗಿ ಬೈಲಿ ಏನಾರು ನೋಡೋಕ್ಕಾಯ್ತದೆ. ಇಲ್ಲ ಏನಾರು ಅಡುಗೆ ಮಾಡ್ಕೊಂಡು ಉಣ್ಣದ ಅಲ್ವಾ. ಹ್ಞೂ ಸರಿ ಸರಿ ಕನ್ಸಮ್ಮ, ತಾಳು ಪಾತ್ರೆ ಬೆಳ್ಬಿಟ್ಟು ಬರ್ತೀನಿ. ಅಲ್ಲ ನಾನೇ ನಿಮ್ಮ ಮನೆ ಹಾಳು ಅನ್ಕೊಂಡಿದ್ದಾಳು. ಏನು ಅನ್ಕೊಂಡಿದ್ದಾಳು ಇವಳು? ಪಾಟಿ ಕೆಲಸ ಹೇಳೋಳು ನೋಡು. ಏನೋ ಇವಳು ಮನೆ ಹಾಳೇನೋ ನಾನು. ಅಯ್ಯೋ ಪಾಪ ಹೋಗ್ಲಿ ಅಂತವ. ನಾನು ಏನೋ ಅನ್ಕೊಂಡಿದ್ರೆ ಹೆಂಗೆ ಮಾಡೋಳು ನೋಡು. ಅದೇ ಪಾಟಿ ಕೆಲಸ ಹೇಳ್ಬಿಟ್ಟು ಹೋಯ್ತಾಳೆ ನನಗೆ. ನಾನೆಲ್ಲ ನೈಸ್ ಮಾಡ್ಕೊಂಡಿರೋದ ಅಂದರೆ ಹೆಂಗಿರೋ ಕೆಲಸನೆಲ್ಲ ನನಗೆ ಹೇಳ್ಬಿಟ್ಟೋದಳು ನೋಡು ನೈಸಲ್ಲಿ. ಇತ್ತಾಗಿ ಮಾಡಲ್ಲ ಅನ್ನೋಕ್ಕಿಲ್ಲ, ಇತ್ತಾಗ ಮಾಡ್ತೀನಿ ಅನ್ನೋಕೆ ಹೋಯ್ಕಿಲ್ಲ. ನನಗೂ ಬುದ್ಧಿ ಇಲ್ಲ. ಅಕ್ಕ ಅಕ್ಕ ಅನ್ಕೊಂಡು ಸುಮ್ಮನೆ ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರಬೇಕಾಯ್ತು. ನಾನು ಚಾಪೆ ಹಂಡಿ ಕಣ್ಣು ಗುರ ಇವಳು ರಂಗೋಲಿ ಹಂಡಿ ಕಡೆ ನುಗ್ತಾಳಲ್ಲ, ಭಾರಿ ಅವಳೆ ಕತೆ. ಅತ್ತೆ ಎತ್ತಿ ಹೇಳ್ತಿದ್ದು ಅದಕ್ಕೆ ಹುಷಾರಾಗಿರೋ ಅವಳ ಜೊತೆಗೆ ಹುಷಾರಾಗಿರು. ಇವಳು ಸರಿ ಇಲ್ಲ, ಭಾರಿ ಬಿತ್ರಿ ಹೆಂಗಾಡ್ತಾಳೆ. ನನ್ನ ಸೌತಿ ಮುಂಡಿ ಅಂತ ಬೈತಿದ್ದು ಅದಕ್ಕೆ. ಅವ್ವ ಹೆಂಗಲ್ಲ ಬೆಣ್ಣೆಲಿ ಕೂದಲು ತೆಗ್ದವ್ರಂಗೆ ಹೆಂಗೆ ಉಂಟದಳು ನೋಡು ನೈಸ್ ಮಾಡ್ಬಿಟ್ಟು. ನಾವೆಲ್ಲವ ಬಾಯಿ ಬಿಟ್ಬಿಟ್ಟು ಜಗಳಕ್ಕೆಲ್ಲ ಆಡ್ತೀವಿ. ಹೆಂಗೇನು ಮನೆ ಕೆಲಸದಳು ಅನ್ಗಿನ್ಕೊಬಿಟ್ಟಿದ್ದಾಳು. ಏನೋ ಬಾಯಿ ಮಾತು ಗಂದೆ ಮಾಡ್ಕೊಡ್ತೀನಿ ಕೆಲಸ ಅಂತ. ಅದಕ್ಕೆ ಇರೋ ಕೆಲಸನೆಲ್ಲ ನನಗೆ ಒಪ್ಪಿಸ್ಬಿಟ್ಟವಳೆ. ಅದು ಅಲ್ದೇ ದಿನ ಬೇರೆ ಕೆಲಸ ಬೇರೆ ವಹಿಸ್ಬಿಟ್ಟವಳೆ. ಇದು ಮಾಡಿಬಿಡು, ಇದು ಮಾಡು, ಇದು ಮಟ್ಟು ಅಂತವ. ಏನು ಮಾಡನೆ, ನಮ್ಮ ಮಾವನ ಮದುವೆ ಆಗಂಟ ಮಾತ್ರವ ನಾನು. ಆಮೇಲೆ ಇವಳ ಮನೆಯಿಂದ ಆಚೆಗೆ ಹಾಕ್ತೀನಿ. ನಮ್ಮ ಮಾವನ ನಾನು ಹೊಲ್ಸ್ಕೊಳ್ಳೋಗಂಟ ಇಲ್ಲ. ಇದು ಯಾವ ಹಣೆ ಬರ ನನಗೆ ಸೌಸ್ಕೊಂಡು ಇದನ್ನೆಲ್ಲ ಮಾಡ್ಕೋಗ್ಬೇಕು ಅಂತ ಹಣೆ ಬರ ಬಂದಿಲ್ಲ. ನಮ್ಮ ಮಾವನ ಹಸಿ ಮದುವೆ ಆಗಲಿ. ಅವಳು ನಾನು ಕಾಲು ಚಪ್ಪಲಿ ಬುಡೋ ಜಾಗದಲ್ಲೂ ಮುಡಿಕೊಳಕ್ಕಿಲ್ಲ. ಒದ್ದು ಓಡಿಸ್ತೀನಿ ಅವಳ. ಓ ಏನು ನಾಟಕ ಆಡ್ತಾಳೆ ನಾಟಕವ. ಯಾರ ಜೊತೆನಾರು ಆಟಾಡ್ಕೊಬೋದು ಇವಳು. ಸುಮ್ಮನ ಜೊತೆಗೆ ಆಡೋಕ್ಕಾಯ್ಕಿಲ್ಲ. ಸುಮ್ಮನು ಇನ್ನೊಂದು ಮುಖ ನೋಡಿಲ್ಲ ಅವಳು. ಇರಲಿ ಇರಲಿ, ನನಗೂ ಒಂದು ಕಾಲ ಬರ್ತದೆ ಕತೆ. ಮಾಡ್ತೀನಂತೆ ಮಾಡ್ತೀನಿ. ಅವಳಿಗೂ ಸರಿಯಾದ ಕೆಲಸವ ಮಾಡ್ತೀನಿ ಅವಳಿಗೆ. ಓಹೋ ಹೋ ಹೋ ಹೋ, ಒಳ್ಳೆ ಸರಿಯಾಗಿ ಆಟ ತಗೋತಾಳೆ ಸರಿಯಾಗಿ. ಏನು ಅಂದ್ಕೊಂಡಿದ್ದಾಳು ಕಣ್ಣಲ್ಲವ ಭಗವಂತ. ಅಯ್ಯೋ ದೇವ್ರೆ, ಇವಳು ನಿಗ್ರೋಗ. ಅಲ್ಲ ಪಾತ್ರೆ ಬೆಳ್ಕೋದಾಳಂತೆ. ಪಾತ್ರೆ ಇಷ್ಟು ಅಗ್ಲ ಮನೆಯೆಲ್ಲ ನಾನೇ ಒರೆಸ್ಬೇಕಾ? ಸದ್ಯ ಕೈಯಲ್ಲಿ ಬಟ್ಟೆ ತಕ ಒರೆಸುವನ್ನಿಲ್ವಲ್ಲ. ಮನೆ ಒರೆಸೋದ್ನಾರು ಕೊಟ್ಬಿಟ್ಟು ಹೋದ್ಲಲ್ಲ. ನಮ್ಮ ಅತ್ತೆ ಹೆಂಗೆ ಸೌರ್ಸ್ಕೊಂಡಿದ್ದಾಳೋ ಪಾಪ. ಈ ಹೊಸಿ ಹಿಂಸೆ ಕೊಟ್ಟಾಳ ದರ್ದ್ರ ಮುಂಡೆ. ಪಾಪ ನಮ್ಮ ಅತ್ತೆಯವ್ರಿಗೆ ವಯಸ್ಸಾಗದೆ ಹೆಂಗೆ ನೋಡ್ಕೋಬೇಕು. ಎಲ್ಲ ನನ್ನ ಕೈಲೇ ಹೆಂಗೆ ನೈಸಾಗಿ ಮಾಡ್ಸೋಳು. ಇನ್ನು ನಮ್ಮ ಅತ್ತೆಯವ್ರು ಕಂಡ್ರೆ ಇನ್ನೇನು ಕಾಡೋಳು. ಮತ್ತೆ ನಮ್ಮ ಅತ್ತೆಯವ್ರು ಕಂಡ್ರೆ ಆಯ್ತಿಲ್ಲ ಅವಳನ್ನ. ನಾನು ಯಾಕೆ ಹಿಂಗೆ ಅಂತ ಅನ್ಕೊಂಡಿದ್ದೆ ದರ್ದ್ರ ಮುಂಡೆ. ಇವಳು ಬುದ್ಧಿ ಈಗ ಗೊತ್ತಾಯ್ತದೆ. ಇವಳೆಂತ ಮಾನ್ಗೆಟ್ ಮುಂಡೆ ಅಂತವೆ. ನನಗೆ ನೈಸ್ ಮಾಡ್ಬಿಟ್ಟು ನೋಡಿ ಹೆಂಗೆ ನನ್ತವೇ ಕೆಲಸ ಮಾಡ್ತಾ ಕೂತಿರೋದ. ನಾನು ಮಟ್ಟಿಗೆ ನಮ್ಮ ಅವ್ವ ಅಪ್ಪಂಗೆ ಮಾಡ್ಕೊಡ್ದಾನೆ ಅವಾಗ ಮಾಡ್ಕೊಂಡು ತಿನ್ನಿ ಹೋಗಿ ಹುಣ್ಣಿ ಹೋಗಿ ನೀವು ಮಾಡ್ಕೊಳ್ಳಿ ಹೋಗಿ ಅಂತ ನಾನೇ ಅವ್ರಿಗೆ ಬೆದರಿಸೋದು. ಅಂತಿದ್ರಲ್ಲಿ ಇವಳು ನನಗೆ ನನ್ನ ಕೈಲೇ ಕೆಲಸ ಮಾಡಿಸೋದು. ಮಗ ಸುಮ, ಓ ಯಾಕೆ ನೀನು ಯಾತಿಕಿಲಿ ಮನೆ ಒರೆಸ್ತಾ ಕೂತಿದ್ದಿ? ಏನಾಗಿದ್ದು ನಿನಗೆ? ತಲೆಗೆಲ್ಲ ಕಿಟ್ಟೋಗಿತ್ತು ಅದಕ್ಕೆ ನೀನು ಮನೆ ಒರೆಸ್ತಾ ಕೂತಿದ್ದಿ? ನೀನು ಸೊಸೆ ಹೇಳ್ಬಿಟ್ಟು ಹೋಗಿದ್ದು ಕಣತೆ. ಏನ ಅವಳು ಹೇಳ್ಬಿಟ್ಟೋದ್ಲು ನೀ ಮನೆ ಯಜಮಾನಿ ಅವಳು. ಹೇಳಿದ್ರೆ ಹೇಳ್ತಾಳಂತೆ ಬಿಸಾಕ್ಬಿಟ್ಟು ಬಾ ಒರೆಸ್ಕೊಳ್ಳಂತೆ. ಒಯ್ಸ್ಬಿಟ್ಟು ಹೋಗೋಳೆ ಕಣತೆ ಕೆಲಸವ. ಅಲ್ಲ ನಾನೆಲ್ಲೋ ಅಚ್ಚುಕಟ್ಟಾಗಿ ಇರೋದ ಕಣತೆ. ಇರೋದ ಕನಕಂತ ಏನೋ ಈ ಸಲ ಒಂದೆರಡು ಮಾತಾಡಿದ್ಕೆ ಇರೋ ಕೆಲಸನೆಲ್ಲ ನನ್ನ ಮೇಲೆ ನನ್ನ ತಲೆಗೆ ಕಟ್ಬಿಟ್ಟು ಹೋಗೋಳೆ ಕಣತೆ. ಭಾರಿ ಅವಳೆ ಕನ್ ತಕೊಂಡಿ ಸೊಸೆ ಏನೋ ಅನ್ಕೊಬಿಟ್ಟಿದೆ. ಅಲ್ಲ ಕಣತೆ, ಇದು ಏನು ಹಿಂಗಾಡ್ತಾ ಕೂತಾಳಲ್ಲ. ಮೊದಲ ಮನೆಯಿಂದ ಆಚೆಗೆ ಹಾಕ್ಬೇಕು ಕಣತೆ. ಇರೋ ಕೆಲಸನೆಲ್ಲ ನಾನೇ ಮಾಡ್ಕೋಬೇಕಾರೆ ಅವಳೇನಿಕ್ ಮನೇಲಿ ಇರಬೇಕು. ಮೊದಲು ಕಳಿಸಿದ ಮನೆಯಿಂದ ಆಚೆಗೆ ಎಲ್ಲ ಸರಿ ಆಯ್ತದೆ. ಏನಂತಾಳೆ ಗೊತ್ತಾ? ನೀನು ನನ್ನ ತಂಗಿಗಿಂತ ಹೆಚ್ಚು ಕಣವ, ಹಂಗೆ ಕಣವ ಹಿಂಗೆ ಕಣವ ಕೆಲಸ ಮಾಡ್ಕೊಬಿಡವ, ಮನೆ ಒರೆಸ್ಕೊಬಿಡವ ಅಂತ ನೈಸಾಡ್ತಾ ಕೂತಾವಳೆ. ನಾನೆಲ್ಲ ಬಾಯಿ ಬಿಟ್ರೆ ನನ್ನ ಮೇಲೆ ಮನ ಬಂದ್ಬಿಡ್ತದೆ ಅಂದ್ಬಿಟ್ಟು ನಾ ಸುಮ್ಮನೆ ಅಷ್ಟೇ ಕಣತೆ. ನಿನ್ನ ಮಕ್ಕ ನೋಡ್ಕೊಂಡು ಮಾವನ ಮದುವೆ ಗಂಟ ಮಾತ್ರ ನಾನು ಸೌಸ್ಕೊಂಡಿರ್ತೀನಿ. ಆಮೇಲೆ ನಾನು ಹಿಂಗೆಲ್ಲ ಮಾಡಿದ್ರೆ ಆಯ್ಕೆ ಇಲ್ಲ ನಾನು. ನೋಡಿ ಹೆಂಗೆ ಹೇಳೋಳು. ಏನ ನೀ ಮನೆ ಜೀತದವಳ? ಏನೋ ನಾನು ನಮ್ಮ ಮಾವನ ಮೇಲಿರೋ ಪ್ರೀತಿಗೆ ನಮ್ಮ ಅತ್ತೆ ಮೇಲಿರೋ ಪ್ರೀತಿಗೆ ಮಾಡ್ಕೊಡ್ತೀನಿ. ಅದು ನನ್ನ ಇಷ್ಟ. ಅದು ಬಿಟ್ಬಿಟ್ಟು ಇವಳೆ ಅವಳತ್ತೆ ಹೇಳೋಕ್ಕೆ. ನಾನೆಲ್ಲೋ ಏನೋ ಒಂದಿದು ಮಾಡ್ಕೊ ಹೋಯ್ತಾ ಇದ್ದೆ. ಏನೋ ನಿಗ್ನಿಗಿತ ಮಾತಾಡ್ಕೊಂಡು ಏನೋ ಮುಟ್ಕೊಬೋದ್ರೆ ಎಲ್ಲ ನನ್ನ ತಲೆಗೆ ಗಂಟಾಕ್ಬಿಟ್ರದು ನೋಡಿ. ಹೆಂಗೆ ಗಂಟಾಕಿದಾಳು ಎಲ್ಲನೂ ದರ್ದ್ರ ಮುಂಡೆ. ನನಗಂತೂ ಹೊಸಿ ಹುಚ್ಚತ್ತೆ ಇಲ್ಲ ನನಗೆ. ಅವ್ರು ಕಂಡ್ರೆ ಮುಸುಡಿ ಕಂಡ್ರೆ ಹಾಕಿಲ್ಲ ನನಗೆ.
ಮೈಯೆಲ್ಲ ಉರಿದೋಯ್ತದೆ ದರ್ದ್ರ ಮುಂಡೆಯ. ಅಲ್ಲ ಕಣ್ಣೆ ಮಗ, ನಿನಗೆ ಒಂದು ಚೂರಾರು ಗೊತ್ತಾಯ್ತಿಲ್ವಾ? ಕೈ ನೋವು, ಕಾಲು ನೋವು, ತಲೆ ನೋವು ಅನ್ಕೊಂಡು ನಾಟಕ ತಗೊಳ್ದೇನೆಯ ಪೆಪ್ಪೆದ್ದಿ ಹಂಗೆ ಮಾಡ್ತಾ ಕೂತಿದ್ದಲ್ಲ ನೀನು. ನಿನಗೂ ಗೊತ್ತಾಯ್ತಿಲ್ಲ ಕಂತ ನೀನು ಹುಟ್ಟು ದಡ್ಡಿ. ನೀನು ಜಾಣಿಯಾಗಿದ್ರೆ ನೀನು ಯಾವತ್ತೋ ಬರುವೆ. ನನಗೂ ಸಿಸಲ್ ಕರ್ದನ್ನೇನ ಮದುವೆಗಿಂತ ಮುಂಚೆಗ್ಲೇ ಬಾ ನವೀನ ಮದುವೆ ಮಾಡ್ತೀನಿ ಅಂತವ. ನಮ್ಮ ಅವನೇ ಬರಲಿ ಅಂತ ಕೂತ್ಕೊಂಡೆ. ಈಗ ಅವ್ನು ಬಂದನ, ಈಗ ನೀನು ಬರೋ ಪರಿಸ್ಥಿತಿ ಇರ್ತಾನೆ. ಅದು ಅಲ್ಲದೆ ಈ ಗೂಬೆ ಮುಂಡೆದ್ ಬೇರೆಯೇ. ನಿನಗಂತೂ ಒಂದು ಚೂರು ಬುದ್ಧಿ ಇಲ್ಲ. ಏನು ಅಕ್ಕ ನೀನು ನೋಡ್ಬಿಟ್ಲೆ ಅದೇ ಅಲ್ಲೇ ಬಿದ್ದೋಯ್ತಾಳೆ ಅಷ್ಟೇ. ನೀನು ಅವು ಥರ ಏನು ಬೈಲಿ ಎದ್ದು ಹಚ್ಕಟಾಗಿ ನೀರ್ಗಿರು ಇಕೊಂಡು ಹಚ್ಕಟಾಗಿ ಮೊಕ್ಕೆ ಕೈಗಳು ತೊಳ್ಕೊಂಡು ರೆಡಿಯಾಗೋ ಬೈಲಿ ನೀನು. ಕೂತವಳೆ ಇಲ್ಲಿ ಮನೆ ಒರೆಸ್ಕೊಂಡು ಜಾಡ್ಮಲ್ಲಿ ಹಂಗೆ. ಏನು ಬುದ್ಧಿ ಇಲ್ವಾ ನಿನಗೆ? ಬುದ್ಧಿ ಅತ್ತೆ ಮನೆಗೆ ಬಂದ್ಬಿಟ್ಟು ಹೆಂಗಿರ್ಬೇಕು ಏನಿರ್ಬೇಕು ಅಂತ ಕಲಿದಾನೆ. ಏನು ಮನೆ ಕೆಲಸದವಳು ಹಂಗೆ ಆಡ್ತಾ ಕೂತವಳೆ. ಬೋಯ್ದ್ರೆ ನಮ್ಮ ಅತ್ತೆ ಬೋಯ್ತಾಳಲ್ಲ ಆಡ್ತಾಳಲ್ಲ ಅಂತಿದ್ದಿ ಕನ್ಸುಮ ನೀನು. ಕಣ್ಣಲ್ಲಿ ನೋಡೋಕ್ಕಾಗಿಲ್ಲ ಕಣ್ ಮಗ. ನಿನಗೆಲ್ಲ ಕೆಲಸ ಮಾಡಿದ್ರೆ ಏನು ಮಾಡೋಕೆ ಅವಳು ಇರೋದು ಒಟ್ಟಿಲಿ. ಅವಳು ಮಾಡ್ಕೊಳ್ಳಿಕತ್ತೆ ಬೈಲಿ ನೀನು. ಅವಳ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಅವಳು ಹೇಳಿದ್ಲಂತೆ ನೀನು ಮಾಡ್ಬಿಟ್ಟಿ ಅಂತೆ. ಸುಮ್ಮನಿರತ್ತೆ, ಸುಮ್ಮನಿರು. ಇವ್ರಿಗೊಂದು ಗತಿ ಕಾಣಿಸ್ತೀನಿ ಕತೆ. ನೈಸಲ್ಲಿ ಹೇಳ್ಬಿಟ್ಟು ಕಣತ್ತೆ. ಏನಾರು ಅವಳು ಕಾಪ್ತಲಾಗಿದ್ರೆ ನಿನ್ನ ಕೆಲಸ ನೀನು ಮಾಡ್ಕೋ ಅಂತ ಅಂದ್ಬಿಟ್ಟು ಬಿಟ್ಬಿಡ್ಬೋದಾಗಿತ್ತು. ಹಾಗೆ ಕನ್ಸುಮ, ಹಿಂಗೆ ಕನ್ಸುಮ, ಹಂಗೆ ಕಣವ, ನೀನಂತ ಹಂಗೆ ಕಣವ, ನನ್ನ ಅಕ್ಕ ಕಣವ ಅನ್ಕಡಿ ಹೆಂಗೆ ಮಾತಾಡ್ತಾಳೆ ಗೊತ್ತಾ? ನಾಟಕ ಗಾತಿ ಕಣತ್ತೆ. ಅದಕ್ಕೆ ಮಾವ ಬಿದ್ದೋಗಿರೋದು. ನಾವು ಇರೋದನ್ನ ಇದ್ದಂಗೆ ಹೇಳ್ಬಿಡ್ತೀವಿ. ಇರೋ ಮಾತ ಇದ್ದಂಗೆ ಹೇಳ್ಬಿಡ್ತೀವಲ್ಲ, ಅದಕ್ಕೆ ನಾವು ಗೊತ್ತಾಯ್ತಿಲ್ಲ ನಮ್ಮ ಬಗ್ಗೆ ಏನು ಎತ್ತ ಅಂತವ. ಅವಳು ಆ ಪಾಟಿಯ ನಾಟಕ ಆಡೋಳು. ಅದಕ್ಕೆ ಅವಳು ಬಿದ್ದೋಗಿರೋದು ಮಾವ. ನಾನು ಏನು ಅನ್ಕೊಂಡಿದ್ದೆ, ಏನು ನೋಡೋಕ್ಕೇನು ನನ್ನಂಗೂ ಇಲ್ಲ. ಸುಮಾರಾಗಿ ಅವಳಿಗೆ ಹಿಂದ್ಬಿಟ್ಟೇನೆ ಅದೇ ಕಂಗೆ ಬಿದ್ದ ಅಂತ ಈಗ ಗೊತ್ತಾಯ್ತದೆ ನನಗೆ. ಬಿಡತ್ತೆ. ಅಲ್ಲ ನನ್ನಂತೇವಳನ್ನ ಹಿಂಗೆ ಅವಳು ಹಿಂಗೆ ನಾಟಕ ಆಡ್ಸೋಳು. ನಿನ್ನ ಹೆಂಗೆ ಕಷ್ಟ ಕೊಟ್ಟಿರ್ಬಾರ್ದು ಅತ್ತೆ. ನಿನ್ನ ಕಷ್ಟ ನನಗೆ ಅರ್ಥ ಆಯ್ತದೆ ಕಣತ್ತೆ. ನನ್ನೇ ಹಿಂಗೆ ಮಾಡೋಳು, ನಿನ್ನ ಇನ್ನೇಂಗೆ ಮಾಡಿರ್ಬಾರ್ದು ಅವಳು. ಇನ್ನೇಂಗೆ ಮಾಡಿರ್ಬಾರ್ದು. ಬಿಡತ್ತೆ. ಮನೆ ತಾನೇ ಒರೆಸ್ಬಿಟ್ಟು ಹೋಗಿ ನೀರು ಇಕ್ಕತ್ತೀನಿ ಅಂತ ಮಿಕ್ಕಿದ ಕೆಲಸ ಮಾಡ್ಕೊಳ್ಳಿ. ಇನ್ನೂ ಅಡುಗೆ ಮಾಡ್ಕೊಡಕ್ಕೆ ಬೇರೆ ಹೋಗ್ಬೇಕಂತೆ. ಆಮೇಲೆ ಬಟ್ಟೆ ಒಕ್ಕೊಡಕ್ಕೆ ಬೇರೆ ಹೋಗ್ಬೇಕಂತೆ ಕಣತ್ತೆ. ದಡ್ಡಿ ಹಂಗೆ ಆಡ್ಕೊಂಡು ಅದು ಬೇರೆ ಮಾಡಿರ್ಬಿಟ್ಟಿಯೇ. ಏನು ತಲೆಗೆಲ್ಲ ಕೆಟ್ಟೋಗಿದ್ದದ ನಿನಗೆ? ಆಯ್ಕಿಲ್ಲ ಅಂತನ್ನು. ನನಗೆ ಆಯ್ಕಿಲ್ಲ, ನಾನು ಮಾಡೋಕ್ಕಿಲ್ಲ, ನನಗೆ ಮಾಡಕ್ಕೆ ಬರೋಕ್ಕಿಲ್ಲ ಅನ್ನು. ಹಂಗೆ ಅಂತೀನಿ ಕಂತ ತಕೋ. ಇರೋ ಕೆಲಸನೆಲ್ಲ ಬಿಟ್ರೆ ಮತ್ತೆ ಅಡುಗೆನೂ ಮಾಡಿಸ್ಕೊಂಡು ಬೇಕಾದ್ರೆ ತಿಕ್ಕನ್ನು ತೊಳ್ಸ್ಕೊಬಿಡ್ತಾಳೆ ಅಂತೇವಳೆ ಏನಿ ಸೊಸೆ. ಮತ್ತೆ ಏನಾರು ಮಾಡು ಎಂತಾರು ಮಾಡು ಮೊದಲವಳನ್ನ ಮನೆಯಿಂದ ಆಚೆಗಾಕತ್ತೆ ನೀನು. ಮಾವನ್ನ ಮದುವೆ ಆಗಬೇಕು ಅಂದ್ರೆ ನೀನು ಅವಳನ್ನ ಮೊದಲು ಆಚೆಗಾಕು ನೀನು. ಅವಳ ಜೊತೆನಾಗ ಇರೋಕೈತಲ್ಲ ಕತೆ. ನಂಗೆ ಮೈ ಕೈಯೆಲ್ಲ ಹುರಿ ಬರ್ತದಳು ಮಗ ಕಂಡ್ರೆ. ನಾನು ಅಯ್ಯೋ ಪಾಪ ಅಂತ ನೀನು ಸೀಬೆಣ್ಣು ಕೊಡೋಕೆ ಹೋದ್ರೆ ಸೀಬೆಣ್ಣು ಇಸ್ಕೊಳ್ಳಿಲ್ಲ. ಬೇಡ ನಂಗೆ ಸೀತಾಯ್ತದೆ ಅಂತ ಕಳಿಸ್ಬಿಟ್ಲು. ಯಾವಾಗ ನೋಡ್ರು ಮನ್ಗಿರೋದೇ ಕಣತ್ತೆ. ಅಲ್ಲ ಮನೆ ಸೊಸೆ ಆಗ್ಬಿಟ್ಟು ಮನೆ ಕೆಲಸ ಮಾಡಬೇಕು ಅನ್ನೋ ಜವಾಬ್ದಾರಿ ಇಲ್ವಾ ಅವಳಿಗೆ? ಏನು ತಿನ್ಕ ಕೂತ್ಕೊಳ್ಳೋದ? ಬೇಕಾದ್ರೆ ನೀನು ನನ್ನ ಸೊಸೆ ಬಗ್ಗೆ ಚಾಡಿ ಹೇಳಿದ್ರು ಅಂದ್ರು ಅನ್ಕೊಂಡ್ರೂ ಸರಿ. ನನ್ನ ಸೊಸೆ ಬಗ್ಗೆ ಇಷ್ಟೊಂದ್ರಿ ಚಾಡಿ ಹೇಳ್ತಾಳಲ್ಲ ಅಂದ್ರೂ ಸಿಕ್ಕಿಲ್ಲ ಕಣತ್ತೆ. ಅದರದ್ರ ಮುಂಡೆ ನನ್ನ ಸೊಸೆ ಅಂತ. ಓ ನೀ ಚಂದಾಗಿ ಹೇಳ್ಬೇಕಂತಕೋ. ಚಂದಾಗಿ ಹೇಳ್ದೆ. ಯಾವತ್ತಿದ್ರು ನೀನೇ ನನ್ನ ಸೊಸೆ. ನೀನೇ ಕಣವೇ ನನ್ನ ಸೊಸೆ. ಇರೋವಳೆಲ್ಲ ನಾನು ಯಾವ ಕಾಲದೊಳವಳ ನನ್ನ ಸೊಸೆ ಅನ್ಕೊಂಡಿಲ್ಲ. ಇನ್ನು ಮುಂದೆನೂ ಅನ್ಕೊಳಕ್ಕಿಲ್ಲ. ಬೇಕಾಗಿಲ್ಲ ನನಗೆ ಬೇವರ್ಸಿ ಮುಂಡೆ. ಸರಿ ನಡಿ, ಇಟ್ಬಿಟ್ಟು ಅದನ್ನ ನಡಿ. ಕಾಳು ಅಥವಾ ಓದ್ಸೋಟ್ಟು ಬಂದ್ಬಿಡ್ತೀನಿ. ಆಮೇಲೆ ಮಾವಿಗೆ ಬಂದಾಗ ಹೇಳ್ಬಿಟ್ರೆ ಚಾಡಿಯೇ ಕೇಳ್ತಾನೆ. ನಂಗೆ ಗೊತ್ತಾಯ್ತು. ನಾನು ಎಲ್ಲನೂ ಇದು ಮಾಡಿಲ್ವ, ಅವ್ನ ಅಬ್ಸರ್ವ್ ಮಾಡೀನಿ ಕತೆ. ಅವಳನ್ನೂ ಪಾರತಿನೂ ಇವ್ರನ್ನೂ ಅಬ್ಸರ್ವ್ ಮಾಡಿ ನೋಡಿ. ನೀವು ಒಬ್ರನ್ನೊಬ್ರು ಬಿಟ್ಕೊಡಕ್ಕಿಲ್ಲ. ನಾವು ಎಷ್ಟೇ ಚಾಡಿ ಹೇಳಿದ್ರು ಕೇಳಕ್ಕಿಲ್ಲ. ಅದೇ ಮುಳ್ಳಿಂದ ಮುಳ್ಳು ತೆಗಿಬೇಕು ಅಂತಾರಲ್ಲ, ಹಂಗೆ ಮಾಡಬೇಕು ಕಣತ್ತೆ. ನೋಡು ನನ್ನ ಸೊಸೆ ಅಂದರೆ ಇದು ಕಣವ ನನ್ನ ಸೊಸೆ ಬುದ್ಧಿ ಅಂದರೆ. ಈಗೀಗ ನಾನು ದಾರಿಗೆ ಬರ್ತಾ ಇದ್ದೀನಿ. ನೀನು ಕಲ್ತ್ಕೊ ತಲೆ ಕೆಡ್ಸ್ಕೊಬೇಡ. ಮಾಡು, ಏನು ಹಾಕಿಲ್ಲ ಕತೆ. ಅವಳನ್ನ ನೈಸಿಂದ ಮುಳ್ಳಿಂದ ಮುಳ್ಳು ತೆಗಿಯಂಗೆ ಮಾಡಬೇಕು. ಅವಳು ಮಾತಿಗೆಲ್ಲ ಬೊಗ್ಗವಳಲ್ಲ. ಮಾತ್ಕಿತ್ಕೆಲ್ಲ ಬೊಗ್ಗವಳಾಗಿದ್ರೆ ಇಷ್ಟು ಬೊಗ್ಗಿಡ್ಬೇಕಾಯ್ತು. ಅವಳು ಮಾತ್ಕಿತ್ಕೆಲ್ಲ ಬೊಗ್ಗಕ್ಕಿಲ್ಲ ಕತೆ. ನೈಸ್ ಮಾಡಬೇಕು. ಮಾಡು ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರತ್ತಾ ಮತ್ತೆ.